200ಕ್ಕೆ ಶತ್ರುವಿನ ಡ್ರೋನ್ ನಾಶ ಮಾಡೋ ತಂತ್ರಜ್ಞಾನ ಭಾರತದಲ್ಲಿ ಬಂದಿದೆ ಗೊತ್ತಾ? ಇದು ಸೈನ್ಸ್ ಫಿಕ್ಷನ್ ಅಲ್ಲ, ಇದು ನಿಜ. ಭಾರತದ DRDO ಈಗ ಲೇಸರ್ ಗನ್ ಟೆಸ್ಟ್ ಮಾಡ್ತಿದೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡುವಂತದ್ದು ಗೇಮ್ ಚೇಂಜಿಂಗ್ ಕಾನ್ಸೆಪ್ಟ್ ಆದಂತಹ ನಾವು ಇಂದು ಕೇವಲ 200 ರೂಪಾಯಿಗೆ ಶತ್ರುವಿನ ಡ್ರೋನ್ ನಾಶ ಮಾಡೋ ತಂತ್ರಜ್ಞಾನ ಭಾರತದಲ್ಲಿ ಬಂದಿದೆ ಗೊತ್ತಾ? ಇದು ಸೈನ್ಸ್ ಫಿಕ್ಷನ್ ನ ಕಥೆ ಅಲ್ಲ, ಇದು ನಿಜ. ಭಾರತದ DRDO ಈಗ ಲೇಸರ್ ಗನ್ ಅನ್ನು ಟೆಸ್ಟ್ ಮಾಡ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡೋದು ಒಂದು ಗೇಮ್ ಚೇಂಜಿಂಗ್ ಟೆಕ್ನಾಲಜಿ ಬಗ್ಗೆ. ಅದು ದುರ್ಗಾ 2. ಇದು ಸಾಮಾನ್ಯ ಗನ್ ಅಲ್ಲ, ಇದು ಬೆಳಕಿನ ಕಿರಣದಿಂದಲೇ ಶತ್ರುವನ್ನ ಹೊಡೆಸುವಂತ ಶಸ್ತ್ರ. ಇದನ್ನ ಡೈರೆಕ್ಟೆಡ್ ಎನರ್ಜಿ ವೆಪನ್ ಅಂತಾರೆ. ಅಂದ್ರೆ ಗುಂಡು ಮಿಸೈಲ್ ಬೇಡ, ನೇರವಾಗಿ ಲೇಸರ್ ಕಿರಣಗಳನ್ನ ಟಾರ್ಗೆಟ್ ನ ಮೇಲೆ ಫೋಕಸ್ ಮಾಡ್ತಾರೆ. ಈ ದುರ್ಗಾ ಸೆಕೆಂಡ್ ಸುಮಾರು 100 ಕಿಲೋವ್ಯಾಟ್ ಪವರ್ ಅನ್ನ ಹೊಂದಿರುತ್ತೆ. ಅಂದ್ರೆ ಡ್ರೋನ್ ನ ಮೇಲೆ ಹಿಟ್ ಮಾಡಿದ್ರೆ ಅದರ ಸರ್ಕ್ಯೂಟ್ ಸುಟ್ಟು ಹೋಗುತ್ತೆ. ಸೆನ್ಸಾರ್ ನ ಮೇಲೆ ಹಿಟ್ ಮಾಡಿದ್ರೆ ಅದು ಕುರುಡಾಗ್ಬಿಡತ್ತೆ, ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ. ಲೋಹದ ಭಾಗಗಳು ಕರಗ್ ಹೋಗ್ಬೋದು, ಅಷ್ಟು ಶಕ್ತಿಯನ್ನು ಹೊಂದಿರುತ್ತೆ. ಇದೆಲ್ಲವೂ ಕೂಡ ಸ್ಪೀಡ್ ಆಫ್ ಲೈಟ್ ನಲ್ಲಿ ನಡೆಯುತ್ತೆ. ಅಂದ್ರೆ ಬೆಳಕಿನ ವೇಗದಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಇಷ್ಟೆಲ್ಲ ನಡೆದು ಹೋಗುತ್ತೆ ಸ್ನೇಹಿತರೆ. ಇಲ್ಲಿ ಒಂದು ದೊಡ್ಡ ಶಾಕ್ ಏನ್ ಗೊತ್ತಾ? ಒಂದು ಡ್ರೋನ್ ನ ಬೆಲೆ 40,000ದಿಂದ 50,000 ಇರ್ಬೋದು, 2 ಲಕ್ಷ ಇರ್ಬೋದು, ಅಥವಾ 50 ಲಕ್ಷದಿಂದ 80 ಲಕ್ಷ ಇರ್ಬೋದು. ಆದರೆ ಈ ಲೇಸರ್ ಗನ್ ಒಂದು ಶಾಟ್ಗೆ ಖರ್ಚು ಮಾಡೋದು 200 ರೂಪಾಯಿ ಮಾತ್ರ. ಅಂದ್ರೆ ಯುದ್ಧದ ಅರ್ಥಶಾಸ್ತ್ರವೇ ಬದಲಾಗ್ತಿದೆ ಅಂತ. ಈ ಟೆಕ್ನಾಲಜಿ ಏನನ್ನ ಬಳಸ್ಬೋದು? ಈ ಡ್ರೋನ್ ಮತ್ತು ಇದು ಅಂದರೆ ಈ ಟೆಕ್ನಾಲಜಿಯಲ್ಲಿ ಏನನ್ನ ಹೊಡೆಸ್ಬೋದು ಅಂತಂದರೆ, ಡ್ರೋನ್ ಅಥವಾ ಡ್ರೋನ್ ಸ್ಪಾರ್ಮ್ಗಳನ್ನು, ಮೋಟಾರ್ ಅಥವಾ ಆರ್ಟಿಲರಿ ಶೆಲ್ಗಳನ್ನು, ಹೆಲಿಕಾಪ್ಟರ್ಗಳನ್ನು, ಶತ್ರುವಿನ ಯುದ್ಧ ವಿಮಾನಗಳನ್ನು, ಸೆನ್ಸಾರ್ಗಳನ್ನು. ಆದರೆ ಭವಿಷ್ಯದ ಯುದ್ಧಕ್ಕೆ ಸಿದ್ಧವಾದಂಥ ಶಸ್ತ್ರ ಇದು ಅಂತಲೇ ಹೇಳ್ಬೋದು. ಆದರೆ ಭಾರತ ಮಾತೆ ಇದೆಯಲ್ಲ, ಈ ಥರದ ಒಂದು ಟೆಕ್ನಾಲಜಿಗಳಿಂದ ಸ್ಟ್ರಾಂಗ್ ಆಗ್ತಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಪ್ರಸ್ತುತ ನೀವು ಇರಾನ್ ಮತ್ತು ಅಮೇರಿಕಾದ ಯುದ್ಧವನ್ನು ನೋಡಿದಾಗ ಅವುಗಳಲ್ಲಿ ಅವರು ಡ್ರೋನ್ ಸ್ಪಾರ್ಮ್ಗಳನ್ನು ಬಳಸ್ತಾರೆ. ಅಂದರೆ ಹಿಂಡಾದಂತಹ ಡ್ರೋನ್ಗಳನ್ನು ಕಳಿಸ್ತಾರೆ. ಒಂದು ಯುದ್ಧ ರಕ್ಷಣಾ ವ್ಯವಸ್ಥೆ ಕಕ್ಕಾಬಿಕ್ಕಿ ಆಗಿಬಿಡುತ್ತೆ, ಕೆಲಸ ಮಾಡೋದನ್ನೇ ನಿಲ್ಲಿಸ್ಬಿಡುತ್ತೆ, ಅಥವಾ ಕೆಲವು ಟಾರ್ಗೆಟ್ಗಳನ್ನು ಮಾತ್ರ ರೀಚ್ ಆಗುತ್ತೆ. ಆದರೆ ಈ ಐರನ್ ಬೀಮ್ ಇದೆಯಲ್ಲ, ಇದನ್ನು ಇಸ್ರೇಲ್ ಬಳಸುತ್ತೆ. ಡಾಗ್ ಫೈರ್ ಅಂತ, ಡ್ರ್ಯಾಗನ್ ಫೈರ್ ಅಂತ ಕರೀತಾರೆ, ಅದನ್ನು UK ಬಳಸ್ತಾ ಇದೆ. ಆದರೆ ಈ ಒಂದು ಎಲೈಟ್ ಕ್ಲಬ್ಗೆ ಸೇರಿರುವಂಥ ಹೊಸ ದೇಶ ಭಾರತ ಅಂತಲೇ ಹೇಳ್ಬೋದು. ಆದರೆ ಇದು ಪರ್ಫೆಕ್ಟ್ ಅಲ್ಲ ಅಂತ ಅಂದರೆ ಯಾವ ಟೈಮಲ್ಲಿ ಅಂದರೆ ಮಳೆ ಮತ್ತು ಮಂಜಿದ್ರೆ ಕೆಲಸ ಮಾಡೋದಿಲ್ಲ, ಹೆಚ್ಚು ಪವರ್ ಬೇಕು ಇದಕ್ಕೆ, ಮತ್ತು ಎಲ್ಲ ಟಾರ್ಗೆಟ್ಗಳಿಗೆ ಇದು ಸೂಕ್ತ ಅಲ್ಲ. ಆದರೆ ಹಾಗಂತಂದು ನಾವು ದೊಡ್ಡ ಮಟ್ಟದಲ್ಲಿ ಪಕ್ಕದ ಒಂದು ಶತ್ರು ರಾಷ್ಟ್ರಗಳ ಮೇಲೆ ಟಾರ್ಗೆಟನ್ನು ಮಾಡೋದಕ್ಕೆ ಇದು ಸಾಕು. ಮತ್ತು ನೆಕ್ಸ್ಟ್ ಮುಂದೆ ಏನು ಬರ್ಬೋದು ಅಂತ ಅಂದರೆ, ಟ್ರಕ್ ಮೇಲೆ ಫಿಟ್ ಮಾಡಿಬಿಟ್ಟು ಎಲ್ಲಿ ಬೇಕಾದ್ರೆ ಅದನ್ನು ಲೊಕೇಟ್ ಮಾಡಿಬಿಟ್ಟು ನಾವು ಯೂಸ್ ಮಾಡೋಂಥದ್ದಾಗಿರ್ಬೋದು, ನೌಕಾಪಡೆ ಹತ್ರ ಬಳಸೋಂಥದ್ದಾಗಿರ್ಬೋದು, ಅಥವಾ ಆಕಾಶದಲ್ಲಿ ನಮ್ಮ ಯುದ್ಧ ಫೈಟರ್ ಜೆಟ್ಗಳಿಗೆ ಇದೇ ಥರದ ಒಂದು ಟೆಕ್ನಾಲಜಿಗಳನ್ನು ನಾವು ಆ್ಯಡ್ ಮಾಡ್ತಾ ಹೋಗ್ಬೋದು. ಇದನ್ನು ನಾವು ಎಲ್ಲ ಟೆಕ್ನಾಲಜಿಗಳಲ್ಲಿ ನಾವು ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಎಲ್ಲ ರಂಗಗಳಲ್ಲಿ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಭಾರತ ತುಂಬ ಸದೃಢ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಆಲೋಚನೆ. ನಿಮಗೆ ಈ ಯಂತ್ರದ ಬಗ್ಗೆ ಏನು ಅನ್ನಿಸ್ತಾ ಇದೆ ಅಂತ ಕಾಮೆಂಟನ್ನಲ್ಲಿ ತಿಳಿಸಿ ಸ್ನೇಹಿತರೆ. ಲೈಕನ್ನು ಮಾಡಿ, ಶೇರನ್ನು ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿ. ಈ ನಿಮ್ಮ ಸಹೋದರನನ್ನು ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.